ಈ ಔಟ್ಫಿಟ್ ನ ಇವತ್ತು ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ನಾನು ರೆಡಿ ಆಗ್ಬಿಟ್ಟು ಸೀದಾ ಕೆಳಗಡೆ ಹೋದ ತಕ್ಷಣ ನಮ್ಮಮ್ಮ ನೋಡಿದ್ರೆ ಚಿತ್ರಾನ್ನ ಮಾಡ್ಕೊಟ್ಟಿದ್ರು. ಟಿಫನ್ ಎಲ್ಲ ಮಾಡ್ಕೊಂಡು ಗಾಡಿ ಎತ್ಕೊಂಡು ಸೀದಾ ಲೊಕೇಶನ್ ಹತ್ರ ಹೋಗೋಣ ಅನ್ನೋ ಟೈಮಲ್ಲಿ ಗಾಡಿಲಿ ಪೆಟ್ರೋಲ್ ಖಾಲಿ ಆಯ್ತು. ಸೊ ಪಾಡ್ಲಿಗೆ 1 ಲೀಟರ್ ಹಾಕ್ಸ್ಕೊಂಡು ಗಾಡಿಗೆ 1 ಲೀಟರ್ ಹಾಕ್ಸ್ಕೊಂಡು ನಾನು ಹೋಗಿದ್ದು ಸೀದಾ ಲೊಕೇಶನ್. ಸೊ ಬೆಳಗ್ಗೆನೆ ಬಂದು ಡ್ಯೂಟಿ ಸ್ಟಾರ್ಟ್ ಮಾಡಿ ನಾನು ಹೋಗಿದ್ದು ಕಾವೇರಿ ಸಿಲ್ಕ್ ಅಂಡ್ ಸ್ಯಾರೀಸ್ಗೆ ಬಿಲ್ ಕೊಡೋಣ ಅಂತ ಹೇಳ್ಬಿಟ್ಟು ಕಾವೇರಿ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂಗಡಿ ಮಾಲೀಕರು ನನಗೆ ಕರೆದ್ಬಿಟ್ಟು ಚೇರ್ ಹಾಕ್ಬಿಟ್ಟು ಟೀ ಕೊಡಿಸಿ ಉಪಚಾರ ಮಾಡಿ ಕಳಿಸಿದ್ರು. ಆಮೇಲೆ ಬಂದು ನಾನು ಡ್ಯೂಟಿ ಮಾಡ್ಕೊಂಡಿದ್ದೆ. ಅದೇ ಟೈಮಿಗೆ ರೋಚನ್ ಅನ್ನು ಹುಡುಗ ನನ್ನ ಐಡಿನ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಮಾತಾಡಿಸಿದ್ರು. ಅದಾದ್ಮೇಲೆ ರೋಚನಿಗೆ ಒಂದು ಸೆಲ್ಫಿ ಕೊಟ್ಬಿಟ್ಟು ಆ ಕಡೆ ಅವ್ರಿಗೆ ಕಳಿಸ್ಬಿಟ್ಟು ನಾನು ಮತ್ತೆ ಹೋಗ್ಬಿಟ್ಟು ಡ್ಯೂಟಿ ಮಾಡ್ತಿದ್ದೆ. ಅದೇ ಟೈಮಿಗೆ ನನಗೆ ಬಾಯಾರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಗಾಡಿ ಹತ್ರ ಬಂದ್ರೆ ಮತ್ತೆ ಅದೇ ಟೈಮಿಗೆ ನಮ್ಮ ಆಫೀಸ್ ಇಂದ ಕಾಲ್ ಬಂತು. ಗಾಡಿ ಎತ್ಕೊಂಡು ಸೀದಾ ಆಫೀಸ್ ಹತ್ರ ಹೋಗ್ಬಿಟ್ಟು ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಮಸ್ತ್ ಆಗಿ ಡ್ಯೂಟಿ ಮಾಡ್ತಿದ್ದೆ. ಅದೇ ಟೈಮಿಗೆ ನಮ್ಮ ಇಮ್ರಾನ್ ಬಂದು ಮಸ್ತ್ ಆಗಿ ಸಂಜೆ ಫ್ರೆಶ್ ಅಪ್ ಆಗೋಣ ಅಂತ ಬಿಟ್ಟು ಟೀ ಕುಡಿಯೋಣ ಅಂತ ಹೋದ್ವಿ. ಅಲ್ಲಿ ಟೀ ಅಂಗಡಿ ಹತ್ರ ನೋಡಿದ್ರೆ ನಮ್ಮ ಐಡಿನ ಫಾಲೋ ಮಾಡ್ತಿರುವಂತ ಎಲ್ಲ ಹುಡುಗರು ಸಿಕ್ಕಿದ್ರು. ಅವರಿಗೆಲ್ಲ ಮಾತಾಡಿಸ್ಬಿಟ್ಟು ನಾವು ಚಕ್ಲಿ ಜೊತೆ ಟೀನ ಕೊಡ್ಬಿಟ್ಟು ಅಲ್ಲಿಂದ ಸೀದಾ ಹೊರಡ್ಬೇಕಾದ್ರೆ ನನಗೆ ಸಿಕ್ಕಿದ್ದು ಈ ಇಬ್ರು ಬ್ರದರ್ಸ್. ಅವರೇ ಪಾಪ ಕರೆದ್ಬಿಟ್ಟು ನನಗೆ ಮಾತಾಡಿಸಿದ್ರು. ತುಂಬಾ ಖುಷಿ ಆಯ್ತು ಅವ್ರಿಗೆ ಮಾತಾಡಿಸ್ಬಿಟ್ಟು. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.